ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಇದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನನ್ನ ಮಗ ನಾವು ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಗೈಸ್, ಸ್ಕಿಪ್ ಮಾಡಲಲ್ಲ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಲೈಕು ಮತ್ತು ಕಮೆಂಟು ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಮಗೆ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಗುರುವಾರ ಆಗೋದ್ರಿಂದ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಗೈಸ್. ತುಂಬ ದಿನ ಆಗಿತ್ತು ಹೋಗಿ ಅಂದ್ಬಿಟ್ಟು ಇವಾಗೆಲ್ಲ ಹೊರಟಿದ್ದೀವಿ. ನಮ್ಮನವ್ರು ರೆಡಿ ಆಗ್ತಿದ್ದಾರೆ, ನಮ್ಮ ಮಕ್ಕಳನ್ನು ಕೂಡ ರೆಡಿ ಆಗ್ತಿದ್ದಾರೆ. ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಹೊರಟಿದ್ದೀವಿ. ಮಗುನ ನಮ್ಮನವರೇ ಇವತ್ತು ರೆಡಿ ಮಾಡ್ತಾ ಇದ್ದಾರೆ. ಆಗುತ್ತಾ ಅದು? ಬಟ್ಟೆ ಹಾಕ್ತಿದ್ದಾರೆ, ಅದಕ್ಕೇ ತೋರಿಸ್ಬೇಡ ಅಂತ ಹೇಳ್ತಿದ್ದಾರೆ. ನೋಡಿ ಗೈಸ್, ಈ ಗೋಡೆ ಎಷ್ಟು ಗಲೀಜಾಗಿತ್ತು ಅಂದರೆ ನಮ್ಮನವ್ರು ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ದಾರೆ. ಅಲ್ಲೂ ಅಷ್ಟೇ. ಖುಷಿ ಓ ಮತ್ತೆ ಗೀಜಿದಾನೆ ಮುದ್ದು, ಖುಷಿ ಅನ್ಸುತ್ತೆ. ನಾವೆಲ್ಲ ರೆಡಿ ಆಗ್ತಿದ್ರೆ ಗೈಸ್, ತೋರಿಸ್ತೀನಿ ರೆಡಿ. ಸರಿ ಬೇಗ ಒಂದು ಖುಷಿ ಕರ್ಕೊಂಡು ಖುಷಿ ಬೇಗ ಬಾ, ಬರ್ತೀಯಾ? ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಹೊರಟಿದ್ದೀವಿ ಗೈಸ್. ಅವ್ನು ಇವಾಗ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೋಗಿದ್ದಾನೆ. ಹೇಗೆ ಕಾಣ್ತಾ ಇದ್ದೀನಿ ನಾನು ಅಂದರೆ ಕಮೆಂಟಿಗೆ ಗೈಸ್. ಕ್ಯೂಟಾಗಿ ಕಾಣ್ತಾ ಇದ್ದೀನಲ್ಲ ರೀ? ಹೇಗೆ ಕಾಣ್ತಾ ಇದ್ದೀನಿ ರೀ ನಾನು? ನಿನ್ನ ನಾನು ಕೇಳಲೇ ಇಲ್ವಲ್ಲ, ನಾನು ನನ್ನ ಗಂಡನ ಕೇಳಿದ್ದು. ಹೇಗೆ ಕಾಣ್ತಿದ್ದೀನಪ್ಪ? ಬಟ್ಟೆ ಹಾಕು. ನೀನು ಹೆಂಗೆ ಕಾಣ್ತಿದ್ದೆ ಗೈಸ್? ದಿವಂಗಿಂತ ನಾನೇ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕಿ ಗೈಸ್ ಎಲ್ಲರೂ. ಹಾಂ ಕೇಳು, ಯಾರು ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ ಹೇಳು. ಹಾಯ್ ಎಲ್ಲರಿಗೂ. ಹಾಯ್ ಎಲ್ಲರಿಗೂ. ಹೇಗೆ ಕಾಣ್ತಾ ಇದ್ದೀವಿ ನಾನು ನಮ್ಮಮ್ಮ? ಹೇಳು. ನಾನು ನಮ್ಮಮ್ಮ. ಕರೆಕ್ಟಾಗಿ ಹೇಳ್ಬೇಕು. ನಾನು ನಮ್ಮಮ್ಮ ಗುಂಡಿ ಹಾಕೊಂಡಿಲ್ಲ ಬಟ್ಟೆದು ಅಂದ್ಬಿಟ್ಟು ಏನು ಡೌ ಮಾಡ್ತಾನೆ ಗೊತ್ತಾ ಗೈಸ್. ನಮ್ಮ ದಿವ ಸ್ಕೂಲಲ್ಲೂ ಮಾತಾಡೋದು ಕಡಿಮೆ, ಆದರೆ ಮನೇಲಿ ಮಾತಾಡೋದು ತುಂಬ ಜೋರು. ಅವ್ರ ಮ್ಯಾಮು ಸರ್ ಎಲ್ಲ ಅಂದ್ಕೊಂಡವ್ರೆ ಇನ್ನೋಸೆಂಟಿ ಹುಡುಗ, ಏನೂ ಮಾತಾಡಲ್ಲ ಅಂತ ಅಂದ್ಕೊಂಡಿದ್ದಾರೆ. ಇವನ್ ಬುದ್ಧಿ, ಇವನ್ ಮಾತು ಇನ್ನೂ ಬುದ್ಧಿ ಅಲ್ಲ, ಇವನ್ ಮಾತು ಇನ್ನೂ ಅವ್ರು ನೋಡಿಲ್ಲ. ನಮ್ಮನೆಯವ್ರು ಪರ್ಫ್ಯೂಮ್ ಹಾಕೋತಿದ್ದಾರೆ, ನಾನು ತರಿಸಿರೋದಾ? ಏನೋ ಮಾಡಿದ್ರಲ್ಲ ಕಿತಾಪತಿನ ನೋಡಿ ಗೈಸ್, ಗಮ್ಮಂತ ಇದೆ. ಯಾವ್ದು ಹಾಕೊಂಡ್ರಿ? ಅಯ್ಯೋ, ಯಾವತ್ತೂ ಹಾಕೋತಿರ್ಲಿಲ್ಲ, ತರಿಸಿರ್ತೀನಲ್ಲ. ನಾನು ಹಾಕೊಳ್ಳಲ್ಲ ಗೈಸ್, ಸುಮ್ಮನೆ ತರಿಸ್ತೀನಿ. ಇಲ್ಲ ನನ್ನ ತಮ್ಮಂಗೆ ಅವ್ರು ಕೊಟ್ಟಿರ್ತೀನಿ, ಇಲ್ಲಾಂದರೆ ನಮ್ಮ ಅಪ್ಪಂಗೆ ಹಾಕೊಳಕ್ಕೆ ಕೊಡು ಅಂತ ನಮ್ಮ ಅಮ್ಮಂಗೆ ಕೊಟ್ಟಿರ್ತೀನಿ. ನಾವಿಬ್ಬರು ಯಾವಾಗ ತರಿಸ್ಕೊಂಡ್ರು ಅಷ್ಟೇ, ಅದು ಯಾವತ್ತಿಗೂ ಖಾಲಿ ಆಗಲ್ಲ. ಮುಡ್ದಾಕಿದ್ರಾ? ನಾನು ಹಾಕೊಳ್ಳಲ್ಲ, ನಮ್ಮನೆಯವರು ಹಾಕೊಳ್ಳಲ್ಲ. ಹಾಂ, ಹೊರ್ಗಡೆ ಹೋದ್ರು ಹಾಕೊಳ್ಳಲ್ಲ, ತಲೆನೋವು ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಬರೋಷ್ಟೊತ್ತಿಗೆ ನಮ್ಮನೆಯವ್ರು ತಲೆನೋವು ಅಂದೇ ಅಂತಾರೆ. ನೋಡಿ ನಮ್ಮನೆಯವರು ಕ್ಯೂಟಾಗಿ ಕಾಣ್ತಿದ್ದಾರೆ ಗೈಸ್. ನಾನು ಗುಂಡು ಕಾಣ್ತಾ ಇದ್ದೀನಿ, ಅದೇ ಕ್ಯೂಟಾಗಿದ್ದೀನಿ ಗೈಸ್. ನಾನು ದಪ್ಪ ಇದ್ರು ಕ್ಯೂಟಾಗಿಲ್ವಾ? ಕಮೆಂಟ್ ಹಾಕಿ. ಕ್ಯೂಟಾಗಿಲ್ವಾ? ಇನ್ನೊಂದ್ಸಲಿ ಹೇಳಿದ್ರೆ ಏನು ಗಂಟೆ ಏನಾರು ಹೋಗುತ್ತೆ? 7 ಗಂಟೆ ಹೋಗುತ್ತಾ ಅಂತ. ಖುಷಿನಿ ಬಿಟ್ಟೋಯ್ತಿಲ್ಲ ನೀವು ಅಂತಾನೆ ಖುಷಿ ಬಿಟ್ಟೋಗೋದವನ ಇವತ್ತು. ರೆಡಿಯಾಗಿ ಮತ್ತೆ ಅಲ್ಲಿ ಹೋಗ್ಬೇಕು. ದಿವಾ ಬೈ ಸರಿ ಮಾಡೋಣ. ಬನ್ನಿ ಗೈಸ್ ಹೋಗೋಣ. ಎಷ್ಟು ಸಕ್ಕತ್ತಾಗಿ ಅಲಂಕಾರ ಮಾಡೋರಲ್ಲ ಒಂದು, ತುಂಬ ಸಕ್ಕತ್ತಾಯ್ತು. ನಂಗಂತೂ ತುಂಬ ಇಷ್ಟ ಆಯಿತು. ಪೈನಾಪಲಲ್ಲಿ ಮತ್ತು ಆ್ಯಪಲ್ಲು, ದಾಳಿಂಬೆ ಹಣ್ಣು ಅದರಲ್ಲೆಲ್ಲ ಮಾಡಿದಾರಲ್ಲ, ಸಕ್ಕತ್ತಾಗಿ ಚೆನ್ನಾಗಿ ಮಾಡಿದ್ರು. ಎಲ್ಲ ತರಕಾರಿನೂ ಬಳಸಿದ್ದಾರೆ, ಹೂವು ಬಳಸಿದ್ದಾರೆ, ನೋಡೋಕ್ಕೆ ಖುಷಿ ಆಗ್ತಿತ್ತು. ಹೂಕೋಸು ಅದೆಲ್ಲ ಬಳಸಿದ್ದಾರೆ, ತುಂಬ ಸಕ್ಕತ್ತಾಯ್ತು. ನನಗೆ ಫಸ್ಟ್ ಟೈಮ್ ಈ ರೀತಿ ದೇವರಿಗೆ ಅಲಂಕಾರ ಮಾಡೋದ ನೋಡಿರೋದು ನಾನು. ತುಂಬ ಸಕ್ಕತ್ತಾಯ್ತಲ್ಲ. ನಾವು 4 ಜನ ಹೋಗಿದ್ವಿ. ಅಲ್ಲಿ ಎಲ್ಲೂ ಗೋಡೆನೇ ಕಾಣ್ತಾ ಇಲ್ಲ, ಅಷ್ಟು ಫುಲ್ ಮಾಡಿದ್ದಾರೆ ಬರೀ ಅದರಲ್ಲೇ. ಚೆನ್ನಾಗೈತೆ ಅಲ್ವಾ? ಸೂಪರ್ ಆಗೈತೆ. ನಂಗಂತೂ ತುಂಬ ಇಷ್ಟ ಆಯ್ತು ಗೈಸ್. ನೀವು ಯಾರ ಬಾಬನ ದೇವಸ್ಥಾನಕ್ಕೆ ಹೋಗಿದ್ರ ಅವತ್ತೇ ಆ ದಿನ? ಹಾಂ, ಬೇರೆ ದೇವ್ರಿಗೂ ಅಂದರೆ ದೇವಸ್ಥಾನಗಳಲ್ಲೂ ಇದೇ ರೀತಿ ಇರುತ್ತೆ ಅನ್ಸುತ್ತಲ್ಲ. ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದೀವಿ ಗೈಸ್. ಹೇಯ್ ಸೈಡ್. ಬೈಕಿಲ್ಲಿ ನಿಲ್ಲಿಸ್ಬಿಟ್ಟು ಹೋಯ್ತೀವಿ ಒಳಗಡೆಗೆ. ಹೋಗ್ಬೇಡಿ ಮಕ್ಕಳ ರೋಡಲ್ಲಿ, ಇಲ್ಲೇ ನಿಂತೀರಿ, ಗಾಡಿ ತಗೊಂಬತ್ತೀನಿ.
ಖುಷಿ ಕಡೆ ಬಾ. ನಮ್ಮನೆಯವ್ರು ನೋಡಿ ಗೈಸ್ ಎಷ್ಟು ಮಾತಾಡ್ತಾರೆ ಅಂತ, ಎದ್ರಕ್ಕೆ ಮಕ್ಕಳು ರೋಡ್ಗೆ ಹೋಗ್ಬಿಡ್ತಾರೆ ಅಂತ, ಇಲ್ಲೇ ನಿಂತವ್ರೆ ಮಕ್ಕಳುವೆ. ನಮ್ಮನೆಯವ್ರು ನೋಡಿ ಅಲ್ಲಿ ಹೋಗಿದ್ದಾರೆ ಬೈಕ್ ತರಕ್ಕೆ. ಇದು ಬೇರೆ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು ಗೈಸ್. ಕವರ್ ಇದ್ದಿಲ್ಲ ಚೆನ್ನಾಗಿರೋದು. ಯಾರು ಫಸ್ಟ್ ಮುಂದೆ? ದಿವನ ಮುಂದೆ ಹಾಕೊಳ್ಳಿ, ಅವನ್ನ ಕೂಡ್ಸ್ಕೊಳಕ್ಕಾಗಲ್ಲ. ದಿವನ ಚಿಕ್ಕ ಸೀಟು ಗೈಸ್ ಇದು, ಇಲ್ಲಿ ಕೂಡ್ಸ್ಕೊಳಕ್ಕಾಗಲ್ಲ. ನಾನು ಇವ್ರಿಗೆ ತಿನ್ಸೋದು, ಇವ್ರು ನಮಗೆ ತಿನ್ಸೋದಂತೆ. ಈಗ ನಾನು ತಿನ್ಸಿಲ್ಲ ಅಂತ ವೆಯ್ಟ್ ಮಾಡ್ತವ್ರು. ಇವಾಗ ನಮ್ಮ ದಿವಿ ನನಗೆ ತಿನ್ಸ್ತಾರಂತೆ. ಚಟ್ನಿನೇ ಅಜ್ಜಿಲ್ಲ. ಬಗ್ಗು ಬಗ್ಗು ನೋಡಿ ಗೈಸ್, ಊಟ ಮಾಡಿ ಇಲ್ಲಿ ಬಂದು ನಿಂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ. ಏನು ನೋಡ್ತಾ ಇದೆಯಾ ನವಿ? ಚಂದ್ರ ಇಲ್ಲಿದೆ ನೋಡಿ ಗೈಸ್. ನಿಮಗೆಲ್ಲ ನಿಮ್ಮೂರಲ್ಲೂ ಚಂದ್ರ ಇದ್ದಾರಾ? ನಮ್ಮೂರಲ್ಲಿ ಇಲ್ಲಿದ್ದಾರೆ ನೋಡಿ ಗೈಸ್. ಇಲ್ಲಿ ನೈಟಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಇವರು ಗುಜರಿ ಅಂಗಡಿಲಿ. ನನಗೆ ಹೋಗಿದ್ದಾವಲ್ಲೇ ಗುಜರಿ ಇದ್ದೇ ಇರುತ್ತಲ್ಲ, ಯಾಕೆ ಅನ್ನೋದು ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗಿಂದ ನೋಡಿದ್ದೀನಿ ಗುಜರಿ ಅಂಗಡಿನ. ಎಲ್ಲಿ ನೋಡಿದ್ಯಾ? ನಮ್ಮದು ಮನೆ ಇದ್ದಿದ್ದು ಎದುರುಗಡೆನೇ ಗ್ಯಾರೇಜು, ಗುಜರಿ ಎಲ್ಲ ಇತ್ತು. ಹೌದಾ? ನೀವು ಯಾಕೆ ಆನ್ ಮಾಡಿ? ನೀನು ಚೆನ್ನಾಗಿ ಕಾಣಿಸ್ತೀಯ ಆ ಫೋಟೋ ಲೈಟ್ ಆನ್ ಮಾಡಿದ್ರು ಎಣ್ಣೆ ನೋಡಿ ಗೈಸ್. ಅಲ್ಲಿ ಪಾರ್ಟಿ ಬೇರೆ ಮಾಡ್ತಾ ಇದ್ದಾರೆ ನಮ್ಮ ನವಿ. ಇನ್ನು ನಾನೇನು ಮಾಡಿದೆ, ಕುಡ್ಬಿಟ್ಟು ಜಗಳ ಆಡಿದ್ರೆ ಆಯಿತು ಅಂತ. ಅವೆಲ್ಲ ವಯಸ್ಸಾಗಿರೋರು ಜಗಳ ಮಾಡಲ್ಲ ಅಲ್ಲಿ. ಚಿಕ್ಕ ಚಿಕ್ಕ ಹುಡುಗರಾದ್ರೆ ಜಗಳ ಮಾಡ್ತಾರೆ. ಈ ಮನೇಲಿ ಗೈಸ್ ಚಿಕ್ಕ ಹುಡುಗ್ರದ್ದು ಪಾರ್ಟಿನೂ ಆಗುತ್ತೆ, ಈ ಥರ ದೊಡ್ಡವ್ರ ಪಾರ್ಟಿನೂ ಆಗುತ್ತೆ. ನಾನು ನೋಡಿದ್ದೀನಿ. ಮಾಮೂಲಿ ಹುಡುಗರು ಪಾರ್ಟಿ ಮಾಡಿರೋದು ನೋಡಿದ್ದೀನಿ. ಇನ್ನು IPL ಟೈಮಲ್ಲಂತೂ RCB ಮ್ಯಾಚ್ ಇದ್ದಾಗೆಲ್ಲ ಕೂಗಾಡೋರು ಅಲ್ಲಿ. ನಮ್ಮ ನವಿ ಅದನ್ನ ನೋಡ್ಬಿಟ್ಟು ಏನು ರೀ ಹಿಂಗೆ ಕೂಗಾಡ್ತಾರೆ ಇವರು ಇಲ್ಲಿ ಅಂತ. ನೋಡಿ ಪ್ರಶಾಂತವಾಗೈತೆ ಬೆಂಗಳೂರು ಸದ್ಯಕ್ಕೆ. ಹಾಂ, ಬೆಳಗ್ಗೆ ಹೊತ್ತು ಈ ಥರ ಹಿಂಗೆ ಸೌಂಡ್ ಕೇಳಿಸುತ್ತಾ? ಈ ಥರ ಗಾಳಿ ಎಲ್ಲ ಶಬ್ದ ಎಲ್ಲ ಕೇಳಿಸುತ್ತೆ ಬೆಳಗ್ಗೆ ಹೊತ್ತು. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬೆಳಗ್ಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಅಷ್ಟು ಬಿಟ್ಟರೆ ಯಾವಾಗಲೂ ಈ ಥರ ಇರಲ್ಲ. ಚೆನ್ನಾಗಿ ಅವರಿಬ್ರು ಮಾಲಕ್ಸ್ಬಿಟ್ಟು ಬಂದಿದ್ದೀವಿ ಗೈಸ್ ಈಚೆ ಕಡೆಗೆ. ನಾವು ಎಷ್ಟು ತರಲೆ ಗೊತ್ತಾ ಗೈಸ್, ಎಷ್ಟು ಹಠ ಮಾಡ್ತಾರೆ ನಮ್ಮ ನವಿ. ಇವತ್ತಾ ಹತ್ಬಿಟ್ಟೊಳಗೆ ಗೈಸ್ ಅವ್ರು ಮಾಡ್ತಾರೆ, ಹಿಂಸೆ ಕೊಟ್ಟಿರೋದಕ್ಕೆ ಇಬ್ಬರು ಸೇರಿಕೊಂಡು. ಬೆಳಗ್ಗೆಯಿಂದನೂ ಯಾಕೋ ಮೂಡ್ ಸರಿ ಇರಲಿಲ್ಲ, ತಲೆ ಸಿಕ್ಕಾಪಟ್ಟೆ ನೋಡ್ತಿತ್ತು. ನಂಗೆ ಮನೆ ಕೋತೀನಿ, ಅದು ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಹೊಡಿಯೋಲ್ಲ ಗೈಸ್, ನೀವು ಅನ್ಕೋತೀರಾ ಎದುರಿಸೋದಕ್ಕೆಲ್ಲ ಹೊಡಿತಾರೆ. ನಾನು ಹೊಡಿಯೋದೇ ಇಲ್ಲ, ನಾನೇ ಅಳ್ತಿದ್ದೀನಿ. ಪ್ಲೀಸ್ ಕೊಡು ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇಬ್ಬರೂ. ನಾನು ಹಿಂಗೆ ಅಲಾರಾಮ್ ಕೊಟ್ಕೊಂಡು ಅದನ್ನು ಅರ್ಧ ಗಂಟೆ ಅಷ್ಟೇ ಮನಿಕೋತೀನಿ ಅಂತ ಹೇಳಿದ್ದು. ಬೆಳಗ್ಗೆ ನಂಗೆ ಆಗಿಲ್ಲ ಅಂದ್ರೂ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡಿ ನನ್ನ ಮಗ ಅವನಿಗೋಸ್ಕರ ನಾನು ಎದ್ದಿರೋದು. ಇಲ್ಲ ನಾನು ಯಾವಾಗಲೂ ಹಂಗೆ ಎದ್ದೇಳಕ್ಕೂ ಹೋಗಲ್ಲ ಅಲ್ವಾ ಮುದ್ದು. ನಾನು ಫಸ್ಟಿಂದ ನಂಗೆ ನನ್ನ ಮಗನಿಗೆ ಓದ್ಲಿ ಹಂಗೆ ಹಂಗೆ ಅಂತ ಎದ್ದು ಮಾಡಿಕೊಟ್ಟು ಅರ್ಧ ಗಂಟೆ ಅಷ್ಟೇ ಮನಿಕೋಬೇಕಾಯಿತು. ಅಷ್ಟೇ ನಾನು ಅಲಾರಾಮ್ ಕೊಟ್ಕೊಂಡು ಮನಿಕೊಂಡು ಬೇಗ ಎದ್ಬಿಡೋಣ ನಮ್ಮ ಮಕ್ಕಳು ಇದು ಮಾಡ್ತಾರೆ. ಮನೆ ಹಿಂಗೆ ಕಣ್ಣು ಮುಚ್ಚೋದ್ರಂಗೆ ಏನೇನೋ ತೆಗ್ದು ಬಿಸಾಕೋದು, ಲೋಟ ಶಬ್ದ ಮಾಡೋದು, ನೀರು ಹೊಂಡಿಯೋದು, ಇಬ್ರು ಜಗಳಾಡೋದು. ಇಬ್ರು ಅದು ಹೆಂಗೆ ಗೊತ್ತಾ ಗೈಸ್, ಫಿಲಮಲ್ಲಿ ಫೈಟಿಂಗ್ ಮಾಡ್ತಾರಲ್ಲ ಹಿಂಗೆ ಇಟ್ಕೊಂಡು, ಅದು ನಿಜ ಅನ್ಕೊಬಿಟ್ಟವ್ರು ಇವ್ರಿಬ್ರು. ಹಂಗೆ ಮಾಡ್ತಾರೆ ಗೈಸ್ ಇಟ್ಟು. ನನಗೆ ಆಯ್ತಾನೆ ಇರಲಿಲ್ಲ. 5:15 ಫೋನ್ ಮಾಡೋಳು, ನಾನು ಡ್ಯೂಟಿಲಿ ಇದ್ದೀನಿ, ಅಳ್ತಾ ಫೋನ್ ಮಾಡೋಳು. ಹಿಂಸೆ ಹೊಡ್ದವ್ರೆ ಮುದ್ದು ನಿನ್ನ ಮಕ್ಕಳು ಆಯ್ತಾ ಅಲ್ಲ ನಂಗೆಲ್ಲ ಅಂತ. ಅಯ್ಯೋ ಕರ್ಮ. ಚೂರು ಖುಷಿಯಾಗಿದ್ದೀನಿ ವಿಡಿಯೋ ಮುಂದೆ, ವಿಡಿಯೋಯಿಂದಾನೇ ಖುಷಿಯಾಗಿರ್ತೀನಿ ಅನ್ಸುತ್ತೆ. ಇನ್ನು ಬಾಕಿದೆಲ್ಲ ಬರೀ ನೋವೇ ಗೈಸ್, ಬರೀ ಅಳ್ಸೋದು, ಬರೀ ನೋವು ಮಾಡೋದೇ ನನಗೆ. ಏನೋ ಗೊತ್ತಿಲ್ಲ. ಬಂದಾಗ ಹೊಡ್ಯೋ ಚೆನ್ನಾಗಿ ಹೊಡೆದಾಕ್ಬಿಡೋದಂತ ಕೋಪ ಇತ್ತು ಗೈಸ್. ಮನೆಗೆ ಬಂದರೆ ಇವಳು ಬೇಡ ಬಿಟ್ರಿ ಅಂತ ಇವಳು ಸಮಾಧಾನ ಮಾಡಿ, ಇಲ್ಲಾಂದ್ರೆ ಕೊಟ್ಟಾಕಿರೋ ಇವತ್ತು ಅವದೇನ. ಕೈ ಫಸ್ಟೇ ರಫು ಗೈಸ್, ಅದು ಕೆಲಸ ಮಾಡಿ ಇಲ್ಲೆಲ್ಲ ಫುಲ್ಲು ರಫು. ಹೊಡೆದ್ರ ಅಂದರೆ ಫುಲ್ಲು ಕಬ್ಬಣದಲ್ಲೇ ಹೊಡೆದಂಗೆ ಆಗುತ್ತೆ, ರಫ್ ಆಗಿರುತ್ತೆ, ಹೊಡೆದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಹೊಡೆಯಕ್ಕೆ ಕೊಡಲಿಲ್ಲ. ನಾನೇ ಸಮಾಧಾನ ಮಾಡ್ಬಿಟ್ಟೆ, ಆ ಕೋಪನ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ, ಬಿಡಿ ಹೋಗ್ಲಿ ಅತ್ತಗೆ ಅಂತ ಅಂದ್ಬಿಟ್ಟು. ಅವಾಗಿತ್ತು ನನಗೂ ಕೋಪ, ಹೊಡೀರಿ ಅಂತ ಹೇಳ್ತಿದ್ದೆ. ಸ್ವಲ್ಪ ಇವರು ನನಗೆ ಸಮಾಧಾನ ಮಾಡಾದ್ಮೇಲೆ ನಾನು ಇವ್ರಿಗೆ ಸಮಾಧಾನ ಮಾಡ್ತೀವಿ. ಇವ್ರಿಗೆ ಸಿಟ್ಟಿತ್ತಲ್ಲ ಅದನ್ನು, ಅದಕ್ಕೆ ಹೊಡೆಯಕ್ಕೆ ಹೋಗಲಿಲ್ಲ. ಇವಾಗ ಮನಸ್ಬಿಟ್ಟು ಬಂದವರು ಎದುರಿಸ್ಬಿಟ್ಟು ಇವಾಗಲೂ ಕಿತ್ತಾಡ್ತಿದ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಇವಾಗ ಚೆನ್ನಾಗಿ ಬೈದ್ಬಿಟ್ಟು ದಿವಂಗೆ. ನೀವು ಏನಾರ ಮಕ್ಳು ಈ ಥರ ಮಾಡ್ದಾಗ ಹತ್ತಿದ್ದೀರಾ ಕಮೆಂಟ್ ಹಾಕಿ. ನಾನು ನಮ್ಮ ಅಮ್ಮಂಗೆ ಈ ಥರ ಮಾಡೇ ಇಲ್ಲ ಅನಿಸುತ್ತೆ. ನಮ್ಮ ಅಮ್ಮಂಗೆ ಈ ಥರ ನೋಡ್ಕೋತಾನೆ ಇರಲಿಲ್ಲ ಅನಿಸುತ್ತೆ.
ಈ ಥರ ಎಲ್ಲ ಮಾತಾಡೋದು ತಿರ್ಕೊಂಡು ಹಿಂಗೆ ಶಬ್ದ ಮಾಡೋದು ನಮ್ಮ ಅಮ್ಮ ಏನಾರ ಇವಾಗ ಪೀರಿಯಡ್ಸ್ ಟೈಮಲ್ಲಿ ಅವ್ರಿಗೂ ಸ್ಟಮಕ್ ಪೇನ್ ಎಲ್ಲ ಬರುತ್ತೆ. ಅವಾಗ ನಾನು ಮನೆಗೆ ಕೊಳ್ಳಿ ಎಲ್ಪ್ ಮಾಡುವೆ ನಾನು ಇನ್ನೂ ಇವರು ಒಂದು ಅರ್ಧ ಗಂಟೆ ಇನ್ನೂ ಚಿಕ್ಕೋರು ಅಂತ ಸುಮ್ಮನೆ ಆಗ್ತೀನಿ. ಆದರೂ ಮಾತಾಡೋದೆಲ್ಲ ದೊಡ್ಡವ್ರ ಥರ ಮಾತಾಡೋದು, ಆ ಮಾತು ಬರೋದನ್ನು ಇದನ್ನು ಕಲಿಬೇಕಲ್ವ ಅಂದ್ಬಿಟ್ಟು ನಾನು ಹೊಡೆಯೋಕ್ಕೂ ಹೋಗಲ್ಲ, ಹೇಳೋಕ್ಕೂ ಹೋಗಲ್ಲ, ಸುಮ್ಮನೆ ಹತ್ಬಿಟ್ಟು ನಮ್ಮ ಮನೆಯವ್ರು ಫೋನ್ ಮಾಡ್ತೀನಿ. ಅವರು ಒಂದು ಸ್ವಲ್ಪ ಸಮಾಧಾನ ಮಾಡಿದ್ಮೇಲೆ ಸರಿ ಹೋಗ್ತೀನಿ. ಆ ಥರ ಇವಾಗ ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಟೆರೆಸ್ ಮೇಲೆ. ರಾತ್ರಿ ಹೊತ್ತು ಡೈಲಿ ಇದೊಂದು ಅಭ್ಯಾಸ. ಬಂದು ಕೈ ಹಿಡ್ಕೊಂಡು ವಾಕಿಂಗ್ ಮಾಡೋ, ಹೊರಗಡೆ ಅಂತ ಇಟ್ಕೊಂಡು ಓಡಾಡಲ್ಲ, ಇಲ್ಲಾದ್ರೆ ಇಲ್ಲ ಫಸ್ಟ್ ನಾನೇ ಕೈ ಹಿಡ್ಕೊಂಡು ಓಡಾಡುವೆ ಗೈಸ್. ಹೊರಗಡೆ ಹೋಗ್ಬೇಕಾರೆ ದಿವ್ವನ್ ಪ್ರೆಗ್ನೆಂಟಲ್ಲಿ ಫುಲ್ಲು ಕೈ ಹಿಡ್ಕೊಂಡು ಓಡಾಡಿರೋದು ನಾನು. ಅವಾಗ ನಮ್ಮನೆಯವರು ಹಿಂಗೆ ತಗ್ಸೋರು. ಇವಾಗ ಅವರೇ ಕೈ ಹಿಡ್ಕೊತೀನೋ ನಾನು ಇಟ್ಕೊಳ್ಳೋಕೆ ಬಿಡಲ್ಲ. ಅದೇ ಇಷ್ಟದಲ್ಲಿ ಯಾರು ಇರೋದು ಅಂದ್ಬಿಟ್ಟು ಸುಮ್ಮನೆ ಹಿಡ್ಕೊಂಡು ಓಡಾಡ್ತಾರೆ. ಸರಿ ಓಕೆ ಬನ್ನಿ, ನಿಮಗೆ ಬೆಳಗ್ಗೆ ಸಿಗ್ತೀವಿ ಗೈಸ್. ಬಾಯ್. ನೋಡಿ ಗೈಸ್, ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ಈಚೆ ಕಡೆ ಎಲ್ಲ ಒದ್ದೆ ಆಗಿದೆ ಅಂತ ಒಳಗಡೆ ಕೂತ್ಕೊಂಡು ಬಿಡಿಸ್ತಾ ಇರೋದು. ಚಿತ್ರಕಲೆ ಚೆನ್ನಾಗಿ ಬಿಡಿಸ್ತಾಳೆ, ಆದರೆ ರಂಗೋಲಿ ಅಷ್ಟಕ್ಕಷ್ಟೇ ಅಲ್ಲ, ಬಿಡಿಸ್ತಾಳೆ ಆದರೆ ನಿಧಾನ. ಇವಾಗ ನೋಡಿ, ಇವಾಗ ಸಾಕಾದಾಗ ಬಿಡಿಸ್ತಾಳೆ. ಯಾರಿಗಾದ್ರೂ ಬರುತ್ತೆ ಈ ಥರ ಬಿಡ್ಸೋಕ್ಕೆ. ನೋಡಿ, ರಂಗೋಲಿ ಬಿಡ್ಸಾದ್ಮೇಲೆ ತೋರಿಸ್ತೀನಿ, ಸಾಕಾಗಿರುತ್ತೆ. ಬೆಳಗ್ಗೆ 5:45 ಗೈಸ್, ಎಷ್ಟೊಂದು ಬೆಳಕಾಗಿದೆ ನೋಡಿ. ಅದ್ರ ಮೇಲೆ ಹಿಂಗೆ ಸುರಿದ್ಬಿಟ್ಟು ಎತ್ತದ ಅಷ್ಟೇನಾ? ಈಸಿ ಅಲ್ಲ ಕೆಲಸ ಹೆಣ್ಮಕ್ಳಿಗೆ ಈ ಥರ ತರಿಸ್ಕೊಂಡ್ರೆ. ಇದೆಲ್ಲ ಹೋಗ್ತಿರ್ಲಿವ ಬೆನ್ನಲ್ಲ ನಾವು. ಬೇಗ ಬಿಡಿಸಿ ನೋಡೋಣ ಯಾವ ಥರ ಬರುತ್ತೆ. ಅದನ್ನೇ ಇಟ್ಕೊಂಡಿದ್ರೆ ಸ್ವಲ್ಪ ಬುಟ್ಟ ಆದಮೇಲೆ. ಸರಿ ಓಕೆ ಗೈಸ್, ಅವ್ರು ಬುಟ್ಟ ಆದಮೇಲೆ ತೋರಿಸ್ತೀನಿ. ನೋಡಿ ಗೈಸ್, ಫೈನಲಿ ಬಿಟ್ಸ್ ಆಯಿತು ರಂಗೋಲಿನ. ಈ ಥರ ಬಂದಿದೆ. ಮೊಬೈಲಲ್ಲಿ ಈ ಥರ ಕಾಣಿಸ್ತಾ ಇದೆ, ಇಲ್ಲಿ ನೋಡೋಕೆ ಚೆನ್ನಾಗಿದೆ. ತೋರಿಸ್ತೆ, ಝೂಮ್ ಮಾಡಿ. ಈ ಥರ ಬಿಡ್ಸೋದು ತುಂಬ ಕಷ್ಟ ಆಯ್ತಲ್ಲ, ಚಿಕ್ಕದಾಗಿ ಕೈಯಲ್ಲಿ ಬಿಡಿಸ್ತೀನಿ ಅಂದರೆ ಆಗುತ್ತಾ? ಇಷ್ಟು ಚಿಕ್ಕದಾಗಿ? ಸರಿ ಓಕೆ, ಎತ್ತಿಕ್ಕೆ ನಿಧಾನಕ್ಕೆ ಸ್ಲೋ. ಪೆನ್ಸಿಲಲ್ಲಿ ಬಿಡಿಸ್ಬೋದೇನೋ? ಸರಿ ಓಕೆ, ಎದ್ದೇಳು. ನೋಡಿ ಗೈಸ್, ಬೆಳಗ್ಗೆ 8 ಗಂಟೆ ಆಗಿದೆ. ಮಗನ ಸ್ಕೂಲಿಗೆ ಕಳಿಸ್ಬೇಕಲ್ವ, ಅರ್ಜೆಂಟಲ್ಲಿ ಎಲ್ಲ ಕೆಲಸ ನಡೀತಾ ಇದೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ, ಪೂಜೆ ಎಲ್ಲ ಮಾಡಿ ತಿಂಡಿ ಹಾಕ್ಕೊಟ್ಟಿದ್ದಾರೆ ಅವನಿಗೆ. ಇನ್ನೂ ತಿಂಡಿ ತಿಂದಿಲ್ಲ. ಏನು ಟಿಫನ್ ಮಾಡಿದ್ದಾರೆ ಬನ್ನಿ ಗೈಸ್. ವಾವ್, ಮೊಟ್ಟೆ. ನೋಡಿ ಗೈಸ್, ಹೇಳ್ಕೊಡ್ತಾ ಇದ್ದಾರೆ ಮುಂದಿನಷ್ಟಿಂದ ನೀನೇ ರೆಡಿ ಆಗಬೇಕು ಅಂತವ. ಈ ಸಲ ಅವಳು ಹಾಕೊಡ್ತಾಳಂತೆ, ಮುಂದಿನ ಸತಿಯಿಂದ ಅವನು ರೆಡಿ ಮಾಡೋದಿರುತ್ತಲ್ಲ, ಇವನು ರೆಡಿ ಮಾಡಿ ಅವನು ರೆಡಿ ಮಾಡಿ ಇಬ್ಬರೂ ಬೆಳಗ್ಗೆ ಬೇಗ ಎಬ್ಬರಿಸಿ ಅಪ್ಪ. ಓಕೆ, ಬೇಗ ರೆಡಿ ಆಗಿ. ಇವಾಗಲೇ ದೊಡ್ಡವನಾಗಿದ್ಯಾ ನೀನು, ಯಾಕೆಂದ್ರೆ ಮಾತುಗಳೆಲ್ಲ ಚೆನ್ನಾಗಿ ಮಾತಾಡ್ತೀಯಲ್ಲ ಅಮ್ಮಂಗೆ ತಿರ್ಕೊಂಡು. ಇವಾಗಲೇ ದೊಡ್ಡವನಾಗ್ಬಿಟ್ಟಿದ್ಯಾ. ಟೈಮ್ ಆಯಿತು, ಬೇಗ ಬೇಗ ಬನ್ನಿ 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 ಬನ್ನಿ. ತಿಂದ್ಬಿಟ್ಟು ಬಾ. ಏನು ತಿಂತಾಯಿದ್ದಾನೆ ತೋರ್ಸು. ದ್ರಾಕ್ಷಿ, ಗೋಡಂಬಿ. ನೀನು? ಅವನಿಗೆ ಗೋಡಂಬಿ ಇಷ್ಟ ಇಲ್ಲ, ಬಾದಾಮಿ. ನಮ್ಮ ದಿವಿನ ಒಂಥರ ವಿಚಿತ್ರ ಗೈಸ್, ಅದಿಷ್ಟ ಆಗಲ್ಲ ಇದು. ಬರೀ ಗೋಡಂಬಿ ಬಾದಾಮಿ. ಗೋಡಂಬಿ ಇಷ್ಟ ಆಗಲ್ಲ, ಬಾದಾಮಿ ಮಾತ್ರ ಇಷ್ಟಪಡ್ತೀನಿ. ಸರಿ, ಟೈಮ್ ಆಯಿತು. ಸೂಸುಗೆ ಬುಟ್ಟಾಗ ಹೋಗು, ಕೈ ತೊಳ್ಕೊಬೋದು, ಕೈಗೆಲ್ಲ ಇದಾದ್ರೆ. ಹೋಗ್ಲಲ್ಲ ಅಲ್ಲಿಂದ ಬಂದ ಅರ್ಜುನ್ದು ನಂಗೆ ಅಂತ ಅನ್ಕೊಂಡು ಸೂಸು ಮಾಡಬೇಕು, ಇಲ್ಲಾಂದ್ರೆ ಹೊಟ್ಟೆ ನೋವು ಬರುತ್ತೆ. ಆಮೇಲೆ ಚಳಿ ಅಲ್ವಾ, ಜಾಸ್ತಿ ಅರ್ಜೆಂಟ್ ಆಗುತ್ತೆ. ಅವನು ಹೋಗಿಲ್ಲ, ನಾನು ಹೋಗಲ್ಲ ಅಂತ ಇದ್ದೀನಿ. ಹೋಗಲ್ಲ ಅಂದರೆ ಬಿಡ್ತೀವಿ, ಹೊಡೆದ್ಬಿಟ್ಟು ಬಿಟ್ಬಿಟ್ಟು ಬರ್ತೀವಿ ಅಲ್ವಾ? ಖುಷಿ ಓಡೋಯ್ತು. ನನಗೆ ಹೋಗಿ ಬೈಕಲ್ಲಿ ಕೂತ್ಕೊಂಡು ಮುಂದೆ ಹೋಗ್ಬೋದು. ಬನ್ನಿ ಬನ್ನಿ ಬೇಗ, ನಿಧಾನ. ನೋಡಿ ಗೈಸ್, ಸಂಜೆ ಆಗಿದೆ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ಡ್ಯೂಟಿಗೆ ಹೋಗ್ಬಿಟ್ಟಿದ್ನಲ್ಲ, ಆಗಲಿಲ್ಲ. ಮಧ್ಯಾಹ್ನ ಏನು ಕೆಲಸ ಮಾಡಿದ್ದೇನೆ ಕೇಳಿ ನಮ್ಮ ದಿವಿತ್ತು ಸ್ಕೂಲಲ್ಲಿ.
ಸ್ಕೂಲಲ್ಲಿ ಎಲ್ಲರೂ ಒಂದು ಶೇಮ್ ಮಾಡಿ ಕಳಿಸಿದ್ದಾರೆ ಇವತ್ತು ದಿವಿತ್ಗೆ. ನೆನ್ನೆನೇ ಹೇಳ್ದ ಗೈಸ್ ಅವನು ಮನೆಗೆ ಬತ್ತಿದ್ದಂಗಪ್ಪ ಅರ್ಜೆಂಟು ಅಂತ ಬಂದು ಹೋದ. ಅಲ್ಲಿ ಹೇಳ್ಬೇಕಲ್ವ ಗೈಸ್, ಸ್ಕೂಲ್ಗೆ ಹೋಗಿ ಫುಲ್ಲು ಸೈಲೆಂಟು. ಅವ್ರ ಮ್ಯಾಮ್ ಏನಾರು ಅಂದ್ಬಿಡ್ತಾರೆ, ಭಯ ಪಡುತ್ತೆ. ಅವ್ರ ಮ್ಯಾಮ್ ಹೇಳ್ತಾರೆ ನಾನು ಏನೂ ಕೇಳಲ್ಲ, ಅವ್ರು ಯಾವಾಗ ಬೇಕು ಅವಾಗ ಹೋಗ್ಬಿಟ್ಟು ಬರ್ಬೋದು ಅಂತ. ಬರ್ಬೋದು ಮತ್ತೆ ನೋಡ್ಕೊ ಬರಿಬಾರ್ದು. ಇನ್ನೂ ನಂಗೆ ಕೊಟ್ಟಿಲ್ಲ, ತಡಿ ಒಂದು ನಿಮಿಷ ಮಾತಾಡೋ ಗಂಟೆ ವೇಟ್ ಮಾಡೋಂಚೂರು. ಎಷ್ಟು ಇದು ಗೊತ್ತಾ ಗೈಸ್, ನಾನೆಲ್ಲ ಕೂತ್ಕೋತೀವಿ, ಕೂಚು ಅಮ್ಮ ಕೇಳು, ಇಲ್ಲ ನಮ್ಮ ಮ್ಯಾಮ್ ಫೋನ್ ಮಾಡ್ಲೇ ಏಕ್ಲೆ ಮಾಡ್ಲಾ ಸರ್ಗೆ ಮ್ಯಾಮ್ಗೆ ಈ ವಿಡಿಯೋನೇ ಕಳಿಸು. ಈ ವಿಡಿಯೋ ಕಳಿಸ್ತೀನಿ ಗೈಸ್. ಹಿಂಗೆ ಆಡಿದ್ರೆ ಇವನು ಮನೇಲಿ ಫುಲ್ಲು ಸೈಲೆಂಟು, ವಿಡಿಯೋದಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಮಾತಾಡೋದ್ರಲ್ಲೆಲ್ಲ. ನನಗೆ ಮಾತ್ರ ಬೊಬ್ಬೆ ಉಯ್ತಾನೆ. ಸಣ್ಣ ಆಗು ಫಸ್ಟು, ಸಣ್ಣ ಅದ್ ಮಾಡು, ಎಕ್ಸರ್ಸೈಸ್ ಮಾಡು, ಅದ್ ಮಾಡು ಇದ್ ಮಾಡು ಅಂತ. ಇವ್ನು ಸಾಮಾನ್ಯದಲ್ಲ ಗೈಸ್, ಎಲ್ಲ ಕೂತ್ಕೋದೀವಿ ಮಾಡ್ತೀನಿ ತಡಿ ಫೋನ್ ಆಗ್ಲೇ ಸರಿ. ಅವ್ರ ಹೆಸರು ವೆಂಕಟೇಶ್ ನೋಡಿ ಗೈಸ್, ಟಿವಿಗೆ ಹೆಂಗ್ ಮಾಡೋದು ನಮ್ಗೆ ಖುಷಿ. ತಡಿ ವೆಂಕಟೇಶ್ ಸರ್ ತಾನೆ, ಶಿವು ಸರಾ, ಅವರು ಮುದ್ದು ಮಾಡೋ ಸರ್ ಅಲ್ಲ, ಶೀಲಾವತಿ ಮ್ಯಾಮ. ಮೂರೇ ಸ್ಕೂಲ್ ಸ್ಟಾರ್ಟ್ ಆಗಿಂದನೂ ನಮ್ಮ ಮನೆಯವ್ರು ಕೇಳ್ತಿದ್ದಾರೆ, ಕೇಳ್ಕೊಂಬ ಮ್ಯಾಮ್ ನೇಮ್ ಕೇಳ್ಕೊಂಬ ಅಂತ. ಒಂದು ದಿನ ಕೇಳ್ಕೊಂಬಂದಿಲ್ಲ, ನಮ್ಮನೆಯವ್ರ ತಿಳ್ಕೊಂಡು ಬಂದಿದ್ರು ಗೈಸ್. ಅವ್ರು ಯಾರೋ ಕೂಗ್ದಾಗ ಶೀಲಾವತಿ ಮ್ಯಾಮ್ ಕಣೆ ಅವ್ರ ಮ್ಯಾಮ್ ನೇಮು ಅಂತ ಅವ್ರು ತಿಳ್ಕೊಂಬಂದಿದ್ದಾರೆ. ಒಂದೇ ಒಂದಿನ ಬಂದು ಹೇಳಿಲ್ಲ ಅವನು. ದಿವಿ ಅಲ್ಲಿ ಹೋಗ್ಬಿಟ್ಟು ಖುಷಿಗೆ ಮುತ್ತು ಕೊಡು ಅಂತ ಹೇಳಿದ್ರು ಎಲ್ಲಾರು. ಅವ್ನ್ ಖುಷಿ ಮುತ್ತು ಕೊಡ್ತಾವ, ನಿಂಗೆ ಎಳೆದು ಕೊಡ್ತಾವನೆ, ಹಿಂಗ್ ಹಿಂದಕ್ಕೆ ಹೋಯ್ತವನೆ. ಖುಷಿ ಕೊಡು ಮುತ್ತೆ ಹೆಂಗ್ ಕೊಡ್ತಿದ್ದಲ್ಲ. ಸ್ಕೂಲಿಗೆ ಬಿಡಕ್ ಹೋಗಿ ವಾಚ್ಮ್ಯಾನ್ ಅವರು ಮತ್ತೆ ಇನ್ನೊಬ್ರು ಆಯಾ ಅವರೆಲ್ಲ ಕರ್ಕೊಂಡು ಹೋಗ್ತಿದ್ರು ಗೈಸ್. ಸ್ಕೂಲ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು, ಒಸಿ ಹಳ್ಳಿಲ್ಲ. ಆಮೇಲೆ ಕರ್ಕೊಂಡ್ ಅವ್ರು ಬಿಡ್ತಾನೆ ಇಲ್ಲ, ನಿಜವಾಗ್ಲೂ ಅನ್ಕೊಂಡ್ ಕರ್ಕೊಂಡು ಹೋಗ್ತಿರೋದು ಆಯಾ. ಹೌದಾ? ಏನ್ ತಗೊಂಡು ನೋಡಿ ಬಗ್ಗೆ ನಿಮಗೆ ಗೊತ್ತಾ ಗೈಸ್, ನನ್ ಫೋನ್ ಬಂತು, ನಾನು ಅಡುಗೆ ಮಾಡ್ತಿದ್ದೆ, ಅಡುಗೆ ಎಲ್ಲ ಮಾಡಾಗಿತ್ತು, ಮೊಟ್ಟೆ ಒಂದು ಬಿಡಿಸ್ತಿದ್ದೆ, ನಮ್ಮನೆಗೂ ಮೊಟ್ಟೆ ಬೇಯಿಸಿದ್ದು, ಅದು ಬಿಡಿಸ್ತಿದ್ದೆ. ಅವಾಗ ಫೋನ್ ಮಾಡಿದ್ರು. ನಾನು ಇದ್ಯಾರು, ನಾನು ಮೀಶೋದವ್ರೆ, ನಂಗೆ ಇನ್ಯಾರು ಫೋನ್ ಮಾಡಲ್ಲ ಮೀಶೋದವ್ರು ಬಿಟ್ರೆ. ಅಲೋ ನಮ್ಮ ಮೀಶೋದವ್ರು ಅನ್ಕೊಂಡೆ ಅಲ್ಲ ಅಂದೆ. ಗುಡ್ ಆಫ್ಟರ್ನೂನ್ ಮ್ಯಾಮ್ ಅಂದರು. ಇದ್ಯಾರು ಹಿಂಗಂತಾರಲ್ಲ, ನನಗೆ ಶಾಕು. ಹೇಳಿ ಹೇಳಿ ಅಂತ ಅಂದೆ. ಆಮೇಲಿಂದ ದಿವಿತ್ತು ಸ್ಕೂಲಿಂದ ಅವನು ಟಾಯ್ಲೆಟ್ ಮಾಡ್ಕೊಂಡಿದ್ದೇನೆ ಅಂತ ಅಂದ್ರು. ನನಗೆ ಯಾವತ್ತೂ ಮಾಡ್ಕೊಂಡಿಲ್ಲ, ಯಾವತ್ತೂ ಮಾಡ್ಕೊಂಡಿಲ್ಲ. ನಾನು ಅನ್ಕೊಂಡೆ ಆ ಥರ ಅನ್ಕೊಂಡೆ, ಸೂಸು ಮಾಡ್ಕೊಂಡೆ. ನನಗೇನು ಟಾಯ್ಲೆಟ್, ಆಮೇಲೆ ಪ್ಯಾಂಟ್ ತಗೊಬನ್ನಿ ಮ್ಯಾಮ್ ಅಂತ ಅಂದರು. ಆಮೇಲೆ ತಕ್ಷಣಕ್ಕೆ ಇವ್ನು ಬೇರೆ ಇವ್ನು ಎತ್ಕೊಂಡು ನಾನು ಓಡೋಗ್ಬೇಕಂತೆ ಖುಷಿನ. ಮನೇಲೆ ಬಿಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಅಳ್ತಿದ್ದ, ಸಿಕ್ಕಾಬಿಟ್ಟೆ ಅಳ್ತಿದ್ದ. ಹಂಗಾದ್ರೂ ಸಮಾಧಾನ ಮಾಡಿ ಬಿಟ್ಬಿಟ್ಟು ಹೋದೆ, ತಗೊಂಡು ಕವರ್ಗೆ ಹಾಕೊಂಡು. ಅಲ್ಲಿ ಹೋದ್ರೆ ಸೂಸು ಮಾಡ್ಕೊಂಡು ನಾನೇ ಬರೋಣ ಅಂದರು. ಮೇಲೆ ಬೇಡ ನಾವೇ ಕಳಿಸ್ತೀವಿ ಅಂತ ಅಂದರು. ಸ್ಕೂಲಿಂದ ಬಿಡ್ತಾನೂ ಇರಲಿಲ್ಲ, ಇನ್ನೇನು ಟೈಮ್ ಆಯ್ತಲ್ಲ ಅಂತ ಬಿಟ್ಟು ಕಳಿಸೋರು ಬೇಗನೆ. ಮ್ಯಾಮು ದಿವಿತ್ ಮಾತಾಡು ಅಂದ್ರು, ಮಾತಾಡಲ್ಲ. ವಾಟ್ ಇಸ್ ಯುವರ್ ಫಾದರ್ ನೇಮ್? ಅಷ್ಟೇ. ಊಟ ಆಯ್ತಾ? ಕಣ್ಣಲ್ಲೇ ಹಂಗೆ ಕರೆಕ್ಟ್. ಬರ್ತೀಯ ಸ್ಕೂಲ್ಗೆ? ಇಷ್ಟೇ. ಏನು ಗೊತ್ತಾಗಲ್ಲ. ಸಾಧು ಅಂದ್ರೆ ಸಾಧು, ಫುಲ್ ಇನ್ನೋಸೆಂಟು, ಆಮೇಲೆ ಸೆನ್ಸಿಟಿವ್, ಏನಂತ ಅಂತಾರಲ್ಲ, ಮೆತ್ತಗಿರ್ತಾರ, ಏನೋ ಒಂಥರ ಇದಾದಂಗೆ ಇರ್ತಾರಲ್ಲ. ಅದ್ ಹೇಳಕ್ಕೆ ನಂಗೆ ಪದ ಒಳ್ಳಲ್ಲ, ಗೊತ್ತು ಆದ್ರೆ ನಂಗೆ ಆ ತರ. ಎಷ್ಟು ಗೊತ್ತಾ, ನಾನೇ ಮಾತಾಡ್ಸಿದ್ದೀನಿ ಮದು. ನಾನು ಬಾಯ್ ಬಡ್ಕಿ ಬರೋದೆಲ್ಲ ಮಾತಾಡಿದೀನಿ ಮ್ಯಾಮ್ ಜೊತೆ, ಸರ್ ಜೊತೆ, ಎಲ್ಲ ಜೊತೆ. ಅವ್ನು ರೀಲ್ಸ್ ಮಾಡಕ್ ತೋರಿಸಿದೀನಿ. ನಾನು ಓದಿದ್ದೀನಲ್ಲ ಮನೇಲಿ ಸಿಕ್ಕಾಬಟ್ಟೆ ಮಾತಾಡ್ತಾನೆ ಮ್ಯಾಮ್ ಸರ್ ಅಂತಾನೆ ಹೇಳಿದೀನಿ. ಆಮೇಲೆ ಮತ್ತೇನೆ ಅಂತ ಅವ್ರ ತಮ್ಮನ ಜೊತೆ ಜಗಳ ಮಾಡ್ತಾನೆ, ತಿರ್ಕೊಂಡು ಮಾತಾಡ್ತಾನೆ ನನಗೆ. ನಾನೆಲ್ಲ ಫುಲ್ಲು ಚಡಿ ಹೇಳಿದೀನಿ ಅವ್ರಿಗೆ. ಅವರೆಲ್ಲ ಇವ್ನ ಬಗ್ಗೆ ಎಲ್ಲ ಒಳ್ಳೇದು ಹೇಳಿದ್ರು. ಇವತ್ತು ಓರಲ್ ಎಲ್ಲ ಹೇಳ್ದ, ರೈಮ್ಸ್ ಹೇಳ್ದ ಅಂತೆಲ್ಲ ಹೇಳಿದ್ರು. ಮನೇಲಿ ಏನೇನು ಬಂದು ಹೇಳ್ತಾನೆ ಅದನ್ನೆಲ್ಲ ತಗೊಂಡೋಗಿ ಹೇಳಿದೀನಿ. ಮ್ಯಾಮ್ ನೀವು ಬಿಸಿಬೇಳೆ ಬಾತಿಗೆ ಅವರು ಮೆತ್ಕಾಗುತ್ತೆ, ಜಂಕ್ ಫುಡ್ ಎಲ್ಲ ಕೊಡ್ಬೇಡಿ ಅಂತ ಹೇಳಿದ್ರಲ್ಲ, ಅದು ಒಂಥರ ಎಣ್ಣೆ ಜಿಡ್ಡೆ ಅಲ್ವಾ, ಕೊಟ್ಟು ಕಳ್ಸಿದ್ದು. ಅದಕ್ಕೆ ನಾನು ಏನು ಮಾಡ್ಬಿಟ್ಟಿದ್ದೆ, ಬಿಸಿಬೇಳೆ ಬಾತೊಳಕ್ಕೆ ಹಾಕಿ ಕೊಟ್ಟು ಕಳ್ಸಿದ್ದೆ. ಅದಕ್ಕೆ ಅವ್ರ ಮ್ಯಾಮು ಆಯಿತು ಮೆತ್ತಗಾಗುತ್ತೆ, ಹಂಗೆ ಹಾಕೋ ಬರ್ಬಾರ್ದು, ಸಪ್ಪೆ ಸಪ್ಪೆ ಆಗುತ್ತೆ ಅಂತ ಹೇಳಿದ್ರಂತೆ. ಅದನ್ನು ತಗೊಂಡೋಗಿ ಹೇಳಿದೆ, ಮ್ಯಾಮ್ ಹಿಂಗೆ ಅಂತಿದ್ದೆ ಬಂದ್ಬಿಟ್ಟು. ಆಮೇಲೆ ಪಾಕ ಪೂಜೆ ಮಾಡೋಕ್ಕೆ ಹೇಳಿದ್ರಂತೆ, ಅದೆಲ್ಲ ಹೇಳಿದೆ ನನಗೆ. ಅದನ್ನೆಲ್ಲ ತಗೊಂಡೋಗಿ ಹೇಳಿದೆ. ದಿವಿತ್ ನೋಡಿ ಸರ್ ಹೆಂಗೆ ಹೇಳಿದಾನೆ ಅಂತಿದ್ರು ಅವ್ರ ಮ್ಯಾಮು. ತುಂಬ ಹೊತ್ತು ಮಾಡ್ಕೊಂಡಿದ್ದು. ನಾನು 2 ಗಂಟೆ ಓದೋಳು 2 ಮುಕ್ಕಲ್ಲಿ ಬದೀನಿ, ಅಷ್ಟು ಕಂಪ್ಲೇಂಟ್ ಹೇಳಿದ್ದೀನಿ ನಾನು. ಅವರೆಲ್ಲದೂ ಎಲ್ಲ ಗುಡ್ ಮ್ಯಾಮ್ ಅವನು, ಆದರೆ ಮಾತಾಡಲ್ಲ. ಆಮೇಲೆ ಹ್ಯಾಂಡ್ ರೈಟಿಂಗು ಇಂಗ್ಲೀಷಲ್ಲಿ ಮಾತ್ರ ಹ್ಯಾಂಡ್ ರೈಟಿಂಗ್ ಮಾತ್ರ ಗುಂಡಿಲ್ಲ, ಕರ್ಸು ರೈಟಿಂಗ್ ಮಾತ್ರ ಗುಂಡಿಲ್ಲ
ಅಂತ ಹೇಳಿದ್ರು. ಅದು ಬಿಟ್ರೆ ಇನ್ನೇನೋ ಕಂಪ್ಲೇಂಟ್ ಹೇಳಿಲ್ಲ ಅವನ ಬಗ್ಗೆ. ಗುಡ್ಡವನು ಅಂತ ಇದು ಮಾಡ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ಸ್ತಿದ್ರು ಇವನ್ನ. ಅದು ನೋಡಿ ಖುಷಿ ಆಯ್ತು. ಸ್ಕೂಲಲ್ಲಿ ಮಾತಾಡ್ಸೋದಿದೆಯಲ್ಲ ಅದು ತುಂಬ ಖುಷಿ ಆಯ್ತು. ಅದು ಬಿಟ್ಟು ನಾನು ಇನ್ನೆಲ್ಲ ಚಾಡಿನೇ ಹೇಳ್ಬಿಟ್ಟು ಬಂದಿರೋದು. ಜಗಳ ಮಾಡ್ತಾನೆ, ತಿಳ್ಕೊಂಡು ಮಾತಾಡ್ತಾನೆ, ನಾನು ಯಾಕೆ ಕಾರಣಕ್ಕೂ ಕೊಡಲ್ಲ ಅದೀವಿ. ಆಮೇಲಿಂದ ಸೋಮವಾರದಿಂದ ಟೆಸ್ಟ್ ಗೈಸ್, 1 ರೌಂಡ್ ಟೆಸ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಮ್ಯಾಮ್ ನನಗೆ ಕರೆದ್ಬಿಟ್ಟು ಹೇಳಿದ್ರು ಇದನ್ನ ಕಲಿಸಿ ಅಂತ ಅಂದ್ಬಿಟ್ಟು, ಇಂಗ್ಲೀಷ್ ಇರೋದು ಸೋಮವಾರ. ಅದಕ್ಕೆ ನಾನು ಏನು ಮಾಡಿದೆ, ಇದನ್ನೆಲ್ಲ ಫೋಟೋ ತಗೊಂಡು ಜೆರಾಕ್ಸ್ ಮಾಡ್ಸೋಕೆ ಕಳಿಸಿದೆ. ನಮ್ಮನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇವಾಗ ಟೆಸ್ಟ್ ಕೊಟ್ಟಿದ್ದೆ, 1ರಲ್ಲಿ ಪಾಸ್ ಆಗ್ಬಿಟ್ಟಿದ್ದಾನೆ ಗೈಸ್. ಮತ್ತೆ ಇನ್ನೊಂದರಲ್ಲಿ ಬರ್ಸೋಣ ನಿಮ್ಮ ಎದುರುಗಡೆ ಅಂದ್ಬಿಟ್ಟು ಬರ್ಸ್ತಾ ಇದ್ದೀನಿ. ನೋಡೋಣ ಎಷ್ಟು ಬೇಗ ಮುಗಿಸ್ತಾನೆ ಇದನ್ನ ಅಂತ. ನೇಮು ಬರಿಬೇಕು ಅಲ್ಲಿ ಕೂತ್ಕೋ. ಅದು ನೋಡಿ ಒಂಚೂರು ಏನಿಲ್ಲ. ಅವ್ರ ಮ್ಯಾಮ್ ಕಲ್ಸಿದಾರೆ ಆಲ್ರೆಡಿ. ಅಲ್ಲೇ ಆಯ್ತು, ಕುತ್ಕೊಂಡ್ಬಿಟ್ಟು ಬರ್ಕೊಂಡ್ ತಗೊಂಬ. ನಿಜ ಖುಷಿ ಆಗುತ್ತೆ ಗೈಸ್. ನನ್ನ ಮಗ ಹಾಗೆ ಟೆಸ್ಟ್ ಬರೆಯಂಗ ಆದ್ನಲ್ಲ ಅಂತ. ನಾವು ಬರೆಯೋದು ನಮ್ಗೆ ಅಯ್ಯೋ ನಾಳೆ ಟೆಸ್ಟು ಅಂತ ಎಷ್ಟು ತಲೆ ಕೆಡಿಸ್ಕೊಳ್ಳೋ. ಒಂಚೂರು ದೊಡ್ಡವರಾದ್ಮೇಲೆ ನನ್ನ ಮಗು ಇಷ್ಟು ಕ್ವಿಸ್ಗೆ ಟೆಸ್ಟ್ ಬರೀತವ್ರು, ನಮ್ಗೆಲ್ಲ ಅದೆಲ್ಲ ನೆನಪೇ ಇಲ್ವಲ್ಲ. ಅದ್ರ ಖುಷಿ ಆಗ್ತಿತ್ತು ಗೈಸ್. ಈ ಅಣ್ಣವರು ಹೇಳ್ತಾನೆ ಸ್ಕೂಲ್ಗೆ ಹೋಯ್ತೀನಮ್ಮ ನಾಳೆಯಿಂದ. ಹೋಯ್ತೀಯಾ? ನೀನು ಅವನಿಗೆ ಎದುರಿಸೇ ಇಲ್ಲ ಗೈಸ್ ನಾನು. ಗೈಸ್ ಇವಳಿಗೆ ಏನಂತ ಗೊತ್ತಾ, ಇವಳು ಏನಾಗ ಹೇಳಿ ಮತ್ತೆ ಕೇಳಿ ನೀನು ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ, ನೀನು ಸ್ಕೂಲಿಗೆ ಕಳಿಸ್ತೀನಿ ಅವ್ಳಿಗೆ. ಗೈಸ್ ಬರೋಕೆ ಅಟೆಂಡ್ ಮಾಡ್ತಿದ್ದೆ, ಅವಾಗ ಮಾತ್ರ ಹತ್ರ ಉಪಯೋಗಿಸ್ತೇ ಮಾತಾ ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಅದೇನಾಗುತ್ತೆ ಹೇಳಿ, ಇವಾಗ್ಲಿಂದಾನೆ ಮೈಂಡು ಒಳಗಡೆ ತುಂಬ್ಕೊಂಡ್ಬಿಡುತ್ತೆ. ಯಾಕೆ ತಪ್ಪರ್ದ? ಇರೇಸರ್ ಅದು ಜಾಮೆಟ್ರಿ ಬಾಕ್ಸ್ ಅಲ್ಲ. ತಪ್ಪು ಬರಿಬಾರ್ದು ಮಗನೇ, ಬರಿಬೇಕಾದ್ರೆ ಕ್ಲೀನಾಗಿ ಬರಿಬೇಕು. ಆಮೇಲೆ ನೇಮು ಎಲ್ಲ ಬರಿಬೇಕು, ನಿನ್ನ ನೇಮುವೆ. ಸರಿ ಬೇಗ ಬರ್ಕಂತಗಮ್ಮ. ಏನಾಯ್ತು ಅಂದ್ರೆ ಬತ್ತಿದ್ದ, ಅದಕ್ಕೇನೆ ಆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರ್ತೀನಿ ಬತ್ತೀಯ ಅಂತಂದ್ರು ಬತ್ತಿದ್ದ. ಆಮೇಲೆ ಬಿಟ್ಬಿಡೋದು, ಪ್ಲೀಸ್ ಇರು ಮಗನೆ, ಅಣ್ಣ ಸೂಸು ಮಾಡ್ಕೊಡೋಣ ಅಂತ ನಗಾಡ್ತಿದ್ದ. ನಗಾಡ್ತಿದ್ದ ಮಗನೆ. ಅವನಿಗೂ ಪೆನ್ಸಿಲ್ ಕೊಡು, ಏ ಬರೀಲಿ. ಇವಾಗ ನಾವು ಕಲ್ಸೋದ್ರಲ್ಲೇ ಆಯ್ತೈತೆ ಟೈಮ್ ನಮಗೆ. ನಮ್ ದಿವ ಎಷ್ಟೊಂದು ಕಲ್ತಿದ್ದೆ, ಬರ್ತಿದ್ದೆ ಮಾಡ್ಕೋನು. ಅವ್ನಿಗಂತೂ ABCD ಬರ್ಸಿದ್ವು, ನಾವಂತೂ ಒಂದು ವರ್ಷ ಬರ್ತೀವಿ, ABCDನೇ ಬರ್ಸಿದ್ದೀವಿ. ನಮಗೆ ಬೇರೆ ಹೇಳಿದ್ರು ನೀವು ಡೈರೆಕ್ಟ್ UKG ಹಾಕಿದಿರಲ್ಲ, ಅದಕ್ಕೆ ಹಂಗಿದಾನೆ. ನೀವು ಇದು ಅಂಗನವಾಡಿಗೂ ಕಳ್ಸಿಲ್ಲ, ಒಂದು UKG LKG ಅಲ್ಲೆಲ್ಲ ಕಳ್ಸಿಲ್ಲ, ಡೈರೆಕ್ಟ್ UKGಗೆ. ನಾನು ಅದನ್ನು ಹೇಳಿದೆ, ನಮ್ಮ ಫಾದರ್ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕೋಣಂತ ಇದ್ರು ಮ್ಯಾಮ್, ನಾನು ಹಿಂಸೆ ಮಾಡಿ UKGಗೆ ಹಾಕಿದ್ದೀನಿ ಅಂತ. ಹೆವಿ ಕಷ್ಟ ಆಗ್ಬಿಟ್ಟಿರೋದು ಮ್ಯಾಮ್ ಅವಾಗಂತೂ ಅಂತ ಹೇಳ್ತಿದ್ರು ಅವರು. ಅದೇ ಅಕ್ಷರ ದುಂಡು ಬರೆಯೋಕ್ಕೆ LKGಗೆ ಹಾಕ್ಬೇಕಾಯ್ತು. ಆಮೇಲೆ ನಮ್ಮ ಖುಷಿ ಅಂತೂ ಹೆವಿ ಖುಷಿ. ನಾಳೆಯಿಂದ ಸ್ಕೂಲ್ಗೆ ಹೋಯ್ತೀಯಾ? ಹೋಗ್ತಾನೆ ಅಣ್ಣ. ಹೋಗಲ್ಲ ಅಂತಾನೆ ಕೇಳಿ, ಹೋಗಲ್ಲ ಅಂತಾನೆ. ಏನ್ ಮಗನೆ? ಮುಂದಿನ ವರ್ಷಕ್ಕೆ ಹೋಯ್ತೀಯಾ? ಮುಂದಿನ ವರ್ಷಕ್ಕೆ ಇಲ್ಲಿ ನೋಡ್ಕೊಂಡು ಹೇಳಿ, ಹೋಗ್ತೀಯಾ? ಮುಂದಿನ ವರ್ಷಕ್ಕೆ ಇದೇ ವಿಡಿಯೋ ಸಾಕ್ಷಿ ಇರುತ್ತೆ. ಒಳ್ಳೆ ಸ್ಕೂಲ್ಗೆ ಹೋಗಲ್ಲ, ಅಮ್ಮನ ಜೊತೆನೇ ಇರ್ತೀಯಾ? ಹೋಗ್ಬೇಕು ಮಗನೆ, ಸ್ಕೂಲ್ಗೆ ಹೋಗಿ ಕಲಿಬೇಕು. ನಮ್ಮನ್ನ ಟೀ ಕೇಳಿದ್ರು ಗೈಸ್, ಅವ್ನು ಎಕ್ಸಾಮ್ ಬರೆಯೋಷ್ಟೊತ್ತಿಗೆ ನಾನು ಟೀ ಮಾಡ್ಕೋಬೋದು. ಟೆಸ್ಟ್ ಎಕ್ಸಾಮ್ ಅಲ್ಲ ಅಣ್ಣ. ಖುಷಿ ಅಣ್ಣ, ಬರೆಯೋಕೆ ಕೇಳಿರೋದು ನೀನು, ಅದನ್ನು ತಿದ್ದು ಅಂತ ಹೇಳಿಲ್ಲ. ನಿಂಗೆ ಯಾರಿಷ್ಟ? ಯಾಕೆ ಬದಲಾಗಿದ್ದೀಯ ಇವಾಗ? ಮುಂಚೆ ಎಲ್ಲ ಅಪ್ಪ ಅಂತಿದ್ದಲ್ಲ, ಇವಾಗ ಯಾಕೆ ಬದಲಾಗಿದೆಯಾ? ಬಿಡು ನೋಡಿ ಗೈಸ್ ಹೆಂಗ್ ಹಿಡ್ಕೊಂಡ ಕ್ಯಾಮ್ರಾನ ಕಾಣಿಸೋ. ಕೊಡು ಬರ್ದಾಗಿದ್ರೆ. ಅದ ಏನಂಗೈತೆ ಹಂಗೆ ಬರೆಯೋದ. ಕ್ಯಾಟ್. ಬೇಗ ಬರ್ಕಂತಕಮ್ಮ. ನನಗೆ ಒಂಥರ ಅನ್ಸ್ತಿದೆ, ಯಾಕೆ ಅಂತಂದ್ರೆ ಇನ್ನೂ UKG ನಾನು ಕ್ವಶನ್ ಪೇಪರ್ ರೆಡಿ ಮಾಡಿ ನಾನು ನಮ್ಮನೇಲಿ ಕಳಿಸಿ ಇದೊಂದು 5 ಪೇಪರ್ ಜೆರಾಕ್ಸ್ ತೆಗೆಸ್ಕೊಬನ್ನಿ ಅಂತ ಹೇಳ್ಬಿಟ್ಟು ಜೆರಾಕ್ಸ್ ಎಲ್ಲ ಪ್ರಿಂಟೌಟ್ ತೆಗೆಸ್ಕೊಂಡಿದ್ದಾರೆ. ತೆಗೆಸ್ಕೊಟ್ರೆ ಬರೀತಾ ಇದ್ದಾನೆ. ಯಾಕ್ರಿ ಹೇಳ್ಕೊಟ್ರಿ? ಅವನೇ ಕೇಳ್ದ. ಅವ್ನು ಕೇಳಿದ ಸ್ಕೂಲಲ್ಲಿ ಮ್ಯಾಮ್ ಹತ್ರ ಅಲ್ಲ, ಇದು ಏನಂದ್ರೆ ಅದಕ್ಕೇನೆ ಅಪ್ಪ ಕೇಳ್ತಂತ ಅದಕ್ಕೇನೆ ಸಿ ಆಮೇಲೆ ಟಿ ಅಂಗನೆ ಆಮೇಲೆ ಸಿ ಎ ಬರ್ದೆ. ಇವಾಗ ತಪ್ಪೇ ಬರ್ದಿರೋದು ನೀನು. CAT ಕ್ಯಾಟ್, ಅದು CTA ಅಲ್ಲ.
ಅವ್ರು ಕರೆಕ್ಟಾಗೆ ಕೊಟ್ಟಾರೆ ಕ್ವಶನ್ ಅದ. ಒಂದೊಂದ ಕ್ವಶನ್ ಸರಿ ಕೊಟ್ಟಿರ್ತಾರೆ, ಒಂದೊಂದ ತಪ್ಪು ಕೊಟ್ಟಿರ್ತಾರೆ. ಅದನ್ನ ತಿಳ್ಕೊಂಡ್ ಬರೀದೆ ನೀನು, ಅದನ್ನ ನೋಡ್ಕೊಂಡ್ ಬರೀಬಾರ್ದು ಯಾವತ್ತೂ. ನಿನಗೆ ಗೊತ್ತಿರ್ಬೇಕು, ಗೊತ್ತಿರೋದನ್ನ ತಪ್ಪಾಡ್ದಿರೋದು ಇದೇ ಮೊದಲನೇ ವ್ಯಕ್ತಿ ಗೈಸ್. ಇವಾಗ ಸರಿ ಕೊಡಿ ಗೈಸ್ ಟೀನ. ಟೀ ಕೊಡ್ಬಿಟ್ಟು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್. ಅದೊಂದು ದಿವ್ಯದೊಂದು ತೋರಿಸ್ಬಿಡ್ತೀನಿ, ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋನ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖುಷಿ ನಮ್ಮ ಖುಷಿದು ಬರೆಯೋದು ನೋಡಿ ಗೈಸ್. ತೋರ್ಸಪ್ಪ ಹೆಂಗೆ ಬರಿತೀನಿ ನೀನು, ಬರಿ. ಇವರಿಬ್ಬರು ಬರೆಯೋಕ್ಕೆ ಪರದಾಡ್ತಿರು ಗೈಸ್, ಅದಕ್ಕೆ ಟೇಬಲ್ ತರಿಸಿದ್ದೀನಿ ಇಬ್ರಿಗೂ ಒಂದೊಂದ. ಎಲ್ಲದು ಇನ್ನೂ ಖುಷಿದಿಂದ ಬಂದಿಲ್ವಾ? ಮೀಶೋದಲ್ಲಿ ಬುಕ್ ಮಾಡಿದ್ದು ಗೈಸ್. ವಾವ್ ಸಕತ್ತಾಯ್ತಲ್ಲ. ಒಂದು ಮುರಿದಾಕಿದ್ರಲ್ಲ ಅಣ್ಣ ಇಬ್ಬರು ಸೇರ್ಕೊಂಡು. ಇದನ್ನೇನಾರ ಮುರಿದು ಬಿಟ್ರೆ ಅದನ್ನ 500 ರೂಪಾಯಿ ಕೊಟ್ಟು ತರಿಸಿರೋದು ಒಂದೇ, ನಾವು ಇದು ಕಡಿಮೆ ಕೊಡ್ತೀವಿ ಅಲ್ವಾ? ಮೀಶೋದಲ್ಲಿ ಸಕತ್ತಾಗಿದಲ್ಲ. ನಾವು ಮೀಶೋದಲ್ಲಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅಮೆಝಾನಲ್ಲಿ ತರಿಸಿದ್ದೆ ಗೈಸ್. ನಾನು ಚೆನ್ನಾಗಿರಲಿಲ್ಲ. ನಮ್ಮನ್ನ ತರಿಸಿದ್ದು, ಇದು ನಾನು ತರಿಸಿದ್ದು ಗೈಸ್. ಅಂದ್ರೆ ದುಡ್ಡು ನಮ್ಮನವ್ರದಯ್ಯ. ನಮ್ಮನವರು ನಾನು ತರಿಸಿದ್ದು ಗೈಸ್. ಅವರು ಬರೆಯೋಕ್ಕೆ ಎಷ್ಟು ಕಷ್ಟಪಡ್ತಿದ್ರಲ್ಲ. ಯಾರು ತರಿಸಿದ್ದು ಕೈಯಲ್ಲಿ? ನಾನು ತಾನೇ ಬುಕ್ ಮಾಡಿ, ನಾನು ಹಿಂಸೆ ಮಾಡಿ ಹೇಳಿ ಇವಳಿಗೆ ತರಿಸಿದ್ದು ಗೈಸ್. ಸುಳ್ಳು ಹೇಳ್ತಾಳೆ ಇವಳು. ದುಡ್ಡ ಕೊಟ್ರು ಅಷ್ಟೇನೆ. ಇಲ್ಲ ಕರೆಕ್ಟಾಗಿ ಹಾಸಿಲ್ಲ ಮಗ, ನಿನ್ನ ಇರೋ. ಇವ್ನಿಗೆ ಎಟ್ಕೋದಿಲ್ವಲ್ಲ ಇದು. ದಿವಿಗೂ ಎಟ್ಕಲ್ಲ ಅನ್ಸೋದು, ಒಂಚೂರು ಹೈಟ್ ಆಗ್ಬಿಡ್ತು ಗೈಸ್. ಕೂರಿಸಿದ್ದಾ? ಸಖತ್ತಾಗಿದೆ ಗೈಸ್. ಇದು ಮೀಶೋಗೆ ಒಂದು ವೀಡಿಯೋ ಮಾಡಿ ಹಾಕ್ಬೇಕು. ಕ್ವಾಲಿಟಿನೂ ಚೆನ್ನಾಗೈತೆ, ಸೈಡಿಂಗ್ಸ್ ಎಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಈ ಕಾಲು ಮೇನು ಈ ಕಾಲನ್ನೇ ಮುರಿದಾಕ್ಬಿಟ್ಟು ಇಲ್ಲಿ ಎಸ್ತಿದ್ದಾರೆ ನೋಡಿ ಗೈಸ್. ಇದು ಕ್ವಾಲಿಟಿ ಅದು ಸಕ್ಕತ್ತಾಗೈತೆ. ಈ ಕಾಲು ಮುರಿದಾಕ್ಬಿಟ್ರೆ ಕಾಲನ್ನು ಹೊಸ್ದಾಗಿ ಹಾಕ್ಸ್ಬೇಕು. ಇನ್ನೊಂದು 2 ಬುಕ್ ಮಾಡಿದ್ವಿ. ಒಂದು ಇದು ದಿವಿಗೆ ಅಂತ ಬುಕ್ ಮಾಡಿದ್ದು, ಇನ್ನೊಂದು ಖುಷಿಗೆ. ಒಂದು ಖುಷಿಗಿನ್ನ ಬಂದಿಲ್ಲ. ಆರೆಂಜ್ ಅಲ್ಲ ಕಣೆ, ಅದು ಬ್ರೌನ್ ಕಾಣುತ್ತೆ. ಬ್ರೌನ್ ಅಲ್ಲ, ಅದು ಫುಲ್ ಬ್ರೌನ್ ಬರಬೇಕು ಗೈಸ್. ಕಮೆಂಟ್ ಹಾಕಿ, ಬ್ರೌನ್ ಆರೆಂಜಾ ಗೈಸ್? ಇದು ಹಂಗೆ ಕಾಣ್ತಾ ಇದೆ ವಿಡಿಯೋದಲ್ಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಫೋಟೋ ಹಾಕ್ತೀನಿ ಅದ್ರಲ್ಲಿ ನೋಡಿ ಗೈಸ್, ಅದೇ ತರ ಇರೋದು. ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಅದು. ಇಲ್ಲಿ ನೋಡಿ ಗೈಸ್. ಯಪ್ಪ ಬರ್ದಿರೋ ನೋಡಿ ಗೈಸ್. ಇಲ್ಲಿ ಪೆನ್ನಲ್ಲಿ ಪೆನ್ಸಿಲಲ್ಲಿ ಹೆಂಗೆ ಗೊತ್ತಾ ಗೈಸ್? ಎಷ್ಟು ಚೆನ್ನಾಗಿತ್ತು. ತುಂಬಾ ಭಾರ ಆಗೈತೆ ಗೈಸ್ ಅದು. ಇಲ್ಲಿ ಇಟ್ಕೊಳ್ಳೋದು ಒಬ್ರು ಅದನ್ನ ಕಂಬಿನ, ಅಲ್ಲೊಬ್ಬ ಇಟ್ಕೊಳ್ಳೋದು, ಹಿಂಗೆ ಇಟ್ಕೊಂಡು ಇಬ್ರು ಕಿದಾಕಿರೋದು ಹಿಂಗೆ. ಎಷ್ಟು ಸಕತ್ತಾಯ್ತು ಗೊತ್ತಾ ಗೈಸ್? ಇದು ಕಾಸ್ಟ್ಲಿ ಅಮೆಝಾನಲ್ಲಿ. ಇದೇನೇ ಮೀಶೋದಲ್ಲಿ ಐತೆ, ಕಡಿಮೆಗೆ ಐತೆ. ಅವ್ನು ಎಕ್ಸಾಮ್ ಮುಗೀತು ಗೈಸ್, ಕೊಟ್ಟಿದ್ದಾನೆ. ಕೊಡಿ, ನಾವು ಕರೆಕ್ಷನ್ ಮಾಡ್ತೀವಿ ಗೈಸ್. ಇಂಗ್ಲೀಷ್ ಅಸೈನ್ಮೆಂಟ್, ಸರ್ಕಲ್ ಆಫ್ ದ ಓವಲ್ ಸೌಂಡ್ಸು. AEIOU ಕರೆಕ್ಟಾಗಿ ಹಾಕಿದ್ದಾನೆ ಗೈಸ್. ಫಸ್ಟ್ನೇದು ರೈಟ್ ದ ಫಸ್ಟ್ ಲೆಟರ್ ಆಫ್ ದ ಪಿಕ್ಚರ್. ಕಪ್ಪಿಗೆ C ಬರೆದಿದ್ದಾನೆ, ಆಪಲ್ಗೆ A ಬರೆದಿದ್ದಾನೆ, ಐಸ್ ಕ್ರೀಮ್ಗೆ I ಬರೆದಿದ್ದಾನೆ, ಸ್ಟಾರ್ಗೆ S ಬರೆದಿದ್ದಾನೆ ಕರೆಕ್ಟ್. ಆಮೇಲೆ ರಿಅರೇಂಜ್ ದ ಲೆಟರ್ಸ್ ದ ಮೇಕ್ ವರ್ಡ್ಸ್. CAT ಕ್ಯಾಟ್. ಅದೊಂಚೂರು ಮಿಸ್ಟೇಕ್ ಆಗೋಣ ಅವನೇ. OBY ಬಾಯ್. ಇದು ಅದು ಬ್ಯಾಟ್. BAT. ದ ಕ್ಯಾಪಿಟಲ್ ವಿತ್ ಸ್ಮಾಲ್ ಲೆಟರ್ಸ್. A ಇಂದ A ಕರೆಕ್ಟಾಗಿ ಹಾಕಿದ್ದಾನೆ. C ಇಂದ C, E ಇಂದ E, B ಇಂದ B ಕರೆಕ್ಟಾಗಿ ಆಗೈತೆ ಗೈಸ್. ಅದರಲ್ಲಿ ಕರೆಕ್ಟಾಗಿ ಬರ್ತಿದ್ದೇನೆ. ಅಲ್ಲಿ ಏನು ಗೊತ್ತಾ, ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಏನು ಮಾಡ್ಬಿಟ್ಟವನೆ, ಬೇಗ ಬರೆಯಕ್ಕೆ ಹೋಗೋನೆ. ಆಮೇಲೆ ಅಕ್ಷರಗಳೆಲ್ಲ ಚೇಂಜ್ ಆಗ್ತೈತೆ ಸ್ವಲ್ಪ. ಈ ಥರ ಎಲ್ಲ ಬರೆಯಕ್ಕೆ ಗೊತ್ತಿರಲಿಲ್ಲ ಗೈಸ್. ನಾಳೆನೂ ಬರೀಬೇಕು, ನಾಡ್ದು ಬರೀಬೇಕು. ಇನ್ನುವೇ ಸ್ಟೈಲಿಶ್ ಅಕ್ಷರ ಬರ್ತಿರೋದು ಗೈಸ್. ಬರೀತಿದ್ಯಲ್ಲ ಅಷ್ಟೇ ಖುಷಿ. ಅವ್ನಿಗೆ ಹೇಳ್ಕೊಡ್ಲಿಲ್ಲ, ಅವ್ನು ಕಲ್ತಿದ್ದಾನಲ್ಲ ಗೈಸ್. ಮ್ಯಾಮ್ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅವ್ನಿಗೆ. ಅವ್ರ ಮ್ಯಾಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಚೆನ್ನಾಗಿ ಓದ್ತಿದ್ದಾನೆ, ಇಷ್ಟು ಚೆನ್ನಾಗಿ ಬರೀತಿದ್ದಾನೆ. ದಿವಿಗೆ 100ಕ್ಕೆ 80 ಮಾರ್ಕ್ಸ್. 100 ಕೊಟ್ಬಿಡ್ತಾರೆ ಅವ್ರಿಗೆ. ಅಲ್ಲ ಹಳೇದು ಇನ್ನು ತಪ್ಪು ಮಾಡೋನಲ್ಲ ಒಂದ, ಅದಕ್ಕೆ 20 ಮಾರ್ಕ್ಸ್ ಆಯಿತು. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಏನು ಮಾಡ್ತೀವಿ? ಚೆನ್ನಾಗಿ ಹೇಳ್ಕೊಡ್ತಿದ್ದಕ್ಕೆ ಅವ್ರ ಮ್ಯಾಮಿಗೆ ಒಂದು ಥ್ಯಾಂಕ್ಸ್ ಹೇಳೋದಿವಿ. ಮ್ಯಾಮ್ ಥ್ಯಾಂಕ್ಸ್ ಹೇಳ್ಬೇಕು. ನೀನು ಕಲಿಯೋದಕ್ಕೆ ಯಾರು ಕಾರಣ? ಅವನೇ ಕಾರಣ ಅಂತೆ. ಹೇಳ್ಕೊಡ್ಲಿಲ್ಲ ಬಂದ್ಬಿಡುತ್ತೆ ಅಲ್ಲ. ದಿವಿ ಬೇಡ ಬಾಯ್ ಕಡೆ. ಬೈ ಇಲ್ಲಿ ಮಾತಾಡ್ತೀಯಲ್ಲ ನನ್ನ ಜೊತೆ. ಅವ್ರ ಅಪ್ಪ ಬಂದಾಗ್ಲೂ ಅಷ್ಟು ಮಾತಾಡಲ್ಲ, ನನ್ನ ಜೊತೆ ಅಷ್ಟು ಮಾತಾಡ್ತೀಯಲ್ಲ. ಮ್ಯಾಮ್ ಜೊತೆ ಯಾಕಂಗೆ ಮಾತಾಡಲ್ಲ? ಸರ್ ಜೊತೆ ಯಾಕತ್ರ ಮಾತಾಡಲ್ಲ? ಭಯನಾ? ಭಯನೇ ಏನು? ನಾಚಿಕೆನೋ? ಏನು ಹೊಡಿತಾರ? ಸುಮ್ಮನೆ ಯಾಕೆ ಭಯ ಆಗುತ್ತೆ? ನಾನು ನಿನ್ನ ವಯಸ್ಸು ಆ ಥರ ಆಗೋ ಕಾರಣ ಮ್ಯಾಮ್ ಮಿಸ್ ಸ್ಕೂಲ್ಗೆ ಹೋಗು, ಮ್ಯಾಮ್ ಸರ್ ಹೊಡಿತಾರೆ ನಿನಗೆ ಅಂತ ಹೇಳಿ ಅರ್ಥ ಭಯ ಪಡ್ಕೊಬಿಟ್ಟಿದ್ದೆ ನಾನು. ನೋಡೋಣ, ಚೇಂಜ್ ಆಗ್ತಾನೆ ಅನ್ಸುತ್ತೆ ಈ ವರ್ಷ.
ಹಿಂಗೆ ಹೋಗಿ ಅದ್ರ ನಮಗೆ ಇನ್ನು ಯಾವತ್ತೂ So, ಬಾಯ್ okay, ಮಾಡ್ಬಿಡು ಮುಗ್ಸಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡ್ಬಿಡಿ. ಬಾಯ್ ಬಾಯ್, ಲವ್ ಯು. ಹ್ಞೂ ಆಯ್ತು, ಲವ್ ಯು ಬಾಯ್ ಹೇಳು. ಬಾಯ್. ಪಪ್ಪಿ ಕೊಡು. ಮ್ಯಾಮಿಗೆ ಥ್ಯಾಂಕ್ಸ್ ಹೇಳ್ಬಿಡು ಹಂಗೇನೆ. ಓ ಪಪ್ಪಿ ಅದೇನು ಅಲ್ಲ ಪಪ್ಪಿ ಹಾಂ ಇದು ಒದಿತಾವನೆ, ಅದಕ್ಕೆ ಅದನ್ನ ನಮಸ್ಕಾರ ನಾನು ಮಾಡ್ಕೊಂಡಿದ್ದೆ. ಪಪ್ಪಿ ಕೊಟ್ಟೆ ಅನ್ಕೊಂಡೆ. ಮ್ಯಾಮಿಗೆ ಬಾಯೆಲ್ಲ ಎದ್ಬಿಟ್ಟನಪ್ಪ ಇವಾಗ. ಹೌದಾ? ಹ್ಞೂ ಹೇಳ್ಬಿಡು ಥ್ಯಾಂಕ್ಸ್, ನಾನು ಇಲ್ಲಿವರೆಗೆ ಕಲ್ತಿರೋದು ಇಷ್ಟು ಕಲ್ತಿರೋದಕ್ಕೆ ಹೇಳ್ಬೇಕು, ನಾಚ್ಕೋಬಾರ್ದು. ನನಗೆ ಇಷ್ಟು ಶೀಲಾವತಿ ಮೇಡಮ್ ಕಲ್ಸ್ಕೊಟ್ಟಿರೋದ್ಕೆ ಹೇಳು. ಶೀಲಾವತಿ ಮ್ಯಾಮ್. ನಾಚಿಕೆ ಆಗೋಯ್ತು ಗಾಯ್ಸ್. ಅವ್ರು ಏನನ್ನ ಗೊತ್ತಾ ಗಾಯ್ಸ್, ಅವ್ರ ಹೆಸರು ಹೇಳಕ್ ಗೊತ್ತಿಲ್ಲ. ಸೀರೆ ಉಡ್ಕೋತಾರಲ್ಲ ಆ ಮ್ಯಾಮ್ ಕಣಮ್ಮ ಅಂತ ಹೇಳೋ ನನಗೆ ಬಂದ್ಬಿಟ್ಟು ಇವಾಗ ಎಲ್ಲ ಗೊತ್ತಾಗುತ್ತೆ. ಓಕೆ ಗೈಸ್, ಸಿಗ್ತೀವಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್. ಬಾಯ್. ಬಾಯ್.